ಲೀಟರ್ ಹಾಲು ಆಲ್ರೆಡಿ ಇದಾಗಿದೆ ಅಂತ ಅಂದ್ರಿ ಸರ್. ಸೊ ನಂದಿನಿಗೆ ಏನಾದ್ರೂ ಹಾಲಿನ ಪ್ರಮಾಣ ಕಡಿಮೆ ಆಗಿದೆಯಾ ಅಥವಾ ಬೇರೆದ್ರಲ್ಲಿ ಕಡಿಮೆ ಆಗಿದೆಯಾ ಅನ್ನೋ ಓವರ್ ಆಲ್ ಏನಾಗುತ್ತೆ ಅಂತ ಅಂದ್ರೆ ಗ್ರಾಜುಯಲಿ ಮಾರ್ಕೆಟ್ ಅಲ್ಲಿ ನಂದಿನಿ ಒಂದೇ ಇಲ್ಲ, ಎಲ್ಲರೂ ಕೂಡ ಇರ್ತಾರೆ. ಇದು ಬೇಸಿಕಲಿ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡಬೇಕಾದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟೋಯ್ತು ಏನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಗ್ರಾಜುಯಲ್ ಆಗಿ ನಮಗೆ ಒಂದೊಂದು ಸಂಸ್ಥೆಗಳಿಗೆ ನಮ್ಮ ಒಕ್ಕೂಟಕ್ಕೂ ಒಂದು 45,000 ಕಡಿಮೆ ಆಗಿದೆ. ಸೊ ನಾವು ಎಷ್ಟು ದಿನದಿಂದ ಆಗಿದೆ ಏನು ಎತ್ತ ಅಂತ ಹೇಳಿ ಈಗ ಅಸೆಸ್ಮೆಂಟ್ ಮಾಡಬೇಕು. ಈಗ ನಾವು ಬೆಂಗಳೂರಲ್ಲಿ ನಾವು 4 ಒಕ್ಕೂಟಗಳು ಮಾರಾಟ ಮಾಡ್ತೀವಿ. ಇಲ್ಲಿ 1.5 ಲಕ್ಷ ಲೀಟರ್ ಕಡಿಮೆ ಆಗಿರ್ತದೆ. ಖಾಸಗಿಯವರು ಸುಮಾರು 30%, 40% ಅವರು ಮಾರಾಟ ಮಾಡ್ತಾ ಇದ್ದಾರೆ. ಅದು ಅವ್ರ ಮೇಲೂ ಕೂಡ ಹೊಡೆತ ಬೀಳ್ತಿರ್ತದೆ. ಹೀಗೆ ಎಲ್ಲರ ಮೇಲೂ ಕೂಡ ಇದು ಹೊಡೆತ ಬೀಳ್ತಕ್ಕಂಥದ್ದು ರಾಷ್ಟ್ರದ ಮೂಲೆಗಳಲ್ಲಿ. ಕರ್ನಾಟಕ ಒಂದೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಇದನ್ನ ವ್ಯಾಪಕವಾಗಿ ಪ್ರಚಾರ ಮಾಡಿ ಅವರು ಆರ್ಥಿಕವಾಗಿ ಬಲಿಷ್ಠರಾಗಿದ್ದೀವಿ ಅಂತ ಹೇಳಿ ಇವತ್ತು ಈ ರೀತಿಯ ಒಂದು ಆಡ್ಗಳನ್ನ ಕೊಟ್ಟು ಜನರನ್ನ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದ ವ್ಯವಸ್ಥೆ ಹಾಳಾಗ್ತದೆ. ರೈತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀರಾ ಅಥವಾ ಹೋರಾಟಕ್ಕೆ ಇಳಿರಿ ಅಂತ ಹೇಳ್ತಾ ಇದ್ದೀನಿ. ಎಚ್ಚರಿಕೆ ಅಲ್ಲ, ರೈತರಿಗೆ ಎಚ್ಚರಿಕೆ ಕೊಡಕ್ಕೆ ನಾನು ಯಾರು? ರೈತರು ಹೋರಾಟವನ್ನ ಮಾಡಬೇಕು, ಸರ್ಕಾರ ಎಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಬೇಕು. ಇವ್ರು ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೋಡಿ, ರೈತರಿಗೆ ಯಾರಿಗೆ ಮಾರ್ತಾ ಇದೀವಿ ಅಂತ ಗೊತ್ತಿಲ್ಲ. ಅವರು ನಮ್ಮವ್ರ ಹತ್ರನೇ, ನಮ್ಮ ಸಂಸ್ಥೆಗಳಲ್ಲೇನೆ ಯಾರ ಹತ್ರನೋ 5,000 ಲೀಟರ್, 10,000 ಲೀಟರ್, 20,000 ಲೀಟರ್, ಯಾರ ಹತ್ರನೋ 1 ಲಕ್ಷ ಲೀಟರ್ ಟೈ ಅಪ್ ಮಾಡಿ ತಗೋಬಹುದು. ನಮ್ಗೆ ಎಲ್ಲಿ ತಗೋತಾ ಇದಾರೆ ಅಂತ ಗೊತ್ತಾಗೋದಿಲ್ಲ. ಎಲ್ಲೆಲ್ಲಿ ತಗೊಳ್ತಾ ಇದಾರೆ, ಬಲ್ಕ್ ಮಿಲ್ಕ್ ತಗೊಳ್ತಾ ಇದಾರ, ರಿಟೇಲ್ ಮಿಲ್ಕ್ ತಗೊಳ್ತಾ ಇದಾರ, ಪ್ರೊಡ್ಯೂಸರ್ಸ್ ಹತ್ರ ತಗೋತಾ ಇದಾರ, ಯಾರ ಹತ್ರ ತಗೋತಾ ಇದಾರೆ ಅಂತ ಗೊತ್ತಾಗದು. ಅಥವಾ ಅವ್ರೇನಾರ ಪೌಡರ್ ಮಿಕ್ಸ್ ಮಾಡಿ ಮಾರ್ತಾ ಇದಾರ, ಅದನ್ನು ಕೂಡ ಇವತ್ತು ನಾನು ಸ್ಯಾಂಪಲ್ ಅನ್ನ ತರಿಸ್ತಾ ಇದ್ದೀನಿ. ಸ್ಯಾಂಪಲ್ ಟೆಸ್ಟ್ ಮಾಡ್ಲಿಕ್ಕೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮಿಲ್ಕ್ ನ ತಂದು ಸ್ಯಾಂಪಲ್ ಟೆಸ್ಟ್ ಮಾಡಿ ಕ್ವಾಲಿಟಿ ಬಗ್ಗೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲವೂ ಕೂಡ ನಾವು ಗಮನ ಹರಿಸ್ಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ವ್ಯವಸ್ಥೆ ಹಾಳಾಗೋದ್ಮೇಲೆ ಅದನ್ನ ಮತ್ತೆ ಹಿಡಿತಕ್ಕೆ ತರ್ತಕ್ಕಂಥದ್ದು, ಮತ್ತೆ ರೈತರನ್ನ ಸರಿಯಾದ ರೀತಿಗೆ ತರ್ತಕ್ಕಂಥದ್ದು ಸಂಸ್ಥೆಗಳಿಗೆ ಕಷ್ಟ ಆಗ್ತದೆ. ಒಕ್ಕೂಟ ಎಸ್ಪೆಷಲಿ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ಗೆ ಬಹಳ ಕಷ್ಟ ಆಗ್ತದೆ. ಒಂದ್ಸಾರಿ ನಾವು ಮುಗ್ಗರಿಸಿದ್ರೆ ಅದರ ಪರಿಣಾಮ ಯಾರ ಮೇಲೆ ಬೀಳ್ತದೆ? ನೇರವಾಗಿ ರೈತರ ಮೇಲೆ ಬೀಳ್ತದೆ. ಆ ದೃಷ್ಟಿಯಿಂದ ನಾನು ಈ ವಿಚಾರವನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಪ್ರಧಾನಿ ಅವ್ರಿಗೂ ಬರೀತಾ ಇದ್ದೀನಿ ಮೇಲು, ಸಾಯಂಕಾಲದೊಳಗಡೆ ನಿಮ್ಗೆ ಕಾಪಿ ಕಳಿಸ್ಕೊಡ್ತೀನಿ. ಯಾವುದನ್ನ ಮಾತ್ರ ಫ್ಲಿಪ್ಕಾರ್ಟ್ ಸಂಸ್ಥೆಯವರು ಆಡ್ ಮಾಡ್ತಾ ಇದ್ದಾರೆ. ಆಡ್ದು ಬೇಕಾದ್ರೆ ಡೀಟೇಲ್ ಇದೆ, ತರಿಸ್ತೀನಿ, ಸಾಯಂಕಾಲದೊಳಗಡೆ ನಿಮಗೆ ಕಳಿಸ್ತೀನಿ. ನಂದಿನಿ ಅಲ್ಲ ರೀ, ನಂದಿನಿ ಅಲ್ಲ. ಅವ್ರೇನೋ ಬ್ರ್ಯಾಂಡ್ ಮಾಡಿದ್ದಾರೆ, ಅವ್ರು ಮಾರ್ಕೆಟಿಂಗ್ ಮಾಡೋ ಮಾರ್ಕೆಟಿಂಗ್ ಪ್ರಯತ್ನದಲ್ಲಿ ಆಗದೇ ಇರೋದನ್ನ ಮಾಡ್ತೀವಿ ಅಂತ ಹೇಳಿ ಅವ್ರ ಆಸ್ತಿ ಮೇಲೆ ಬಂಡವಾಳ ತೆಗೆದ್ಬಿಟ್ಟು ಮಾಡಿದ್ರೆ ಪರವಾಗಿಲ್ಲ. ಪಬ್ಲಿಕ್ ದುಡ್ಡನ್ನ ಎತ್ಬಿಟ್ಟು, ಪಬ್ಲಿಕ್ ಶೇರ್ಸ್ ದುಡ್ಡನ್ನ ಎತ್ಬಿಟ್ಟು ಇವರು ವ್ಯಾಲ್ಯೂಯೇಷನ್ ಮಾಡ್ಬಿಟ್ಟು ಆ ದುಡ್ಡಿನಲ್ಲಿ ಮುಳುಗಿ ಆ ಕೊನೆಗೆ ಎದುರು ಕೈ ಎತ್ತಿ ಇದನ್ನು ಕೈ ಎತ್ತಿ ಹೋಗ್ತಕ್ಕಂಥದ್ದು. ಸೇಮ್ ಅದು ರೈತರ ಮೇಲೆ ಆಗ್ಲಿ, ಸಾಮಾನ್ಯ ಜನರ ಮೇಲೆ ಏನು ಆಗ್ತಾ ಇರಲಿಲ್ಲ. ಅದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್. ಇದು ನೇರವಾಗಿ ರೈತರ ಮೇಲೆ ಹೊಡ್ತಾ ಬೀಳ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಮಾಧ್ಯಮ ಸ್ನೇಹಿತರು ಇಲ್ಲಿದ್ದೀರಿ. ಇವತ್ತು ಕ್ಷೀರ ಕ್ಷೇತ್ರದಲ್ಲಿ ಇಡೀ ರಾಷ್ಟ್ರದಲ್ಲಿ ಕೋಟ್ಯಾಂತರ ಜನ ಹಾಲನ್ನ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಮಾರುಕಟ್ಟೆನಲ್ಲಿ ಒಂದು ದಿಗ್ಭ್ರಮೆ ಏನಪ್ಪಾ ಅಂತ ಹೇಳಿದ್ರೆ, ಕೆಲವು ಫ್ಲಿಪ್ಕಾರ್ಟ್ ಅಂತಕ್ಕಂಥ ಒಂದು ಸಂಸ್ಥೆ ₹1 1 ಲೀಟರ್ ಹಾಲು ಕೊಡ್ತಕ್ಕಂಥ ರೈತ ಸಮುದಾಯವನ್ನ ಧ್ವಂಸ ಮಾಡ್ತಕ್ಕಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದೆ. ₹1 1 ಲೀಟರ್ ಹಾಲು ಹಣ ಮಾಡೋ ಬರದಲ್ಲಿ
ಹಣ ಮಾಡೋ ಬರದಲ್ಲಿ ರೈತರ ಕುಲಕ್ಕೆ ಬೆಂಕಿ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂತ ಅಂದ್ರೆ ಇಡೀ ರಾಷ್ಟ್ರದಾದ್ಯಂತ ಫ್ಲಿಪ್ಕಾರ್ಟ್ ಸಂಸ್ಥೆಯ ವಿರುದ್ಧ ದಂಗೆ ಏಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ಇದ್ರ ಬಗ್ಗೆ ಮೇಲ್ ಅನ್ನ ಕಳಿಸ್ತಾ ಇದ್ದೇನೆ. ತಕ್ಷಣ ಈಗಾಗಲೇ ವ್ಯಾಪಕವಾದಂತ ಪ್ರಚಾರವನ್ನ ಮಾಡಿ ಪ್ರಚಾರಕ್ಕೋಸ್ಕರ ಸುಮಾರು 2,000 ಕೋಟಿ ರೂಪಾಯಿ ಹಣವನ್ನ ವೆಚ್ಚ ಮಾಡ್ತಾ ಇದ್ದಾರೆ ಇಡೀ ದೇಶದಾದ್ಯಂತ. ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಕೇವಲ ₹1 ಹಾಲು ಕೊಡ್ತಕ್ಕಂಥದ್ದು. ಇದು ಅವರು ಮಾರ್ಕೆಟ್ ಶೇರ್ನ ಪಡಿಬೇಕು ಅನ್ನೋ ದೃಷ್ಟಿಯಿಂದ, ಕಾಂಪಿಟೇಷನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇಡೀ ರೈತ ಸಮುದಾಯಕ್ಕೆ ಎಲ್ಲೋ ಒಂದ್ ಕಡೆ ಹೊಡೆತ ಬೀಳ್ತದೆ. ಇದು ಯಾರ್ದೋ ದುಡ್ಡು, ಪಬ್ಲಿಕ್ ಶೇರ್ ದುಡ್ಡನ್ನ ಇಲ್ಲಿ ತಂದು ಬಂಡವಾಳ ಹಾಕಿ ಒಕ್ಕೂಟ ವ್ಯವಸ್ಥೆಗಳಿಗೆ ಸುಮಾರು 60 ವರ್ಷ 75 ವರ್ಷದಿಂದನೂ ಕೂಡ ಈ ಒಕ್ಕೂಟ ವ್ಯವಸ್ಥೆ ರೈತರ ಹಿತವನ್ನ ಕಾಪಾಡ್ತಾ ಬಂದಿದೆ. ಕುರಿಯನ್ನವರಿಂದ ಕಾಲದಿಂದನೂ ಕೂಡ ಸಾಕಷ್ಟು ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಸ್ವತಂತ್ರ ಪೂರ್ವದಿಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಕೂಡ ನಾವು ನಡ್ಸ್ಕೊಂಡು ಬಂದಿದ್ದೇವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ತಕ್ಷಣ ಇದಕ್ಕೆ ಬೇಕಾದಂತ ಕಾನೂನಿನಲ್ಲಿ ನಾನು ಒಂದು ಕಂಪ್ಲೇಂಟ್ ಕೂಡ ನಾನು ಇವರಿಗೆ ಬರಿತಾ ಇದ್ದೀನಿ. ನಮ್ಮ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ಅವ್ರಿಗೂ ಕೂಡ ಅಂಡರ್ ಸೆಕ್ಷನ್ 19(1)A ಕೆಳಗಡೆ ನೀವು ಇದನ್ನ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಅವ್ರಿಗೂ ಕೂಡ ದೂರನ್ನ ದಾಖಲಿಸ್ತಾ ಇದ್ದೇನೆ. ಸೊ ನಾನು ಮಾಧ್ಯಮದ ಸ್ನೇಹಿತರಲ್ಲಿ ಹೇಳ್ತಕ್ಕಂಥದ್ದು, ರೈತರ ಹಿತಕ್ಕೋಸ್ಕರ ಈ MNC ಕಂಪನಿಗಳು ಎಲ್ಲೋ ಒಂದ್ ಕಡೆ ರೈತರ ಹಿತವನ್ನ ಹಾಳು ಮಾಡುವಂತ ಕೆಲಸ ಇವತ್ತು ಗ್ರಾಹಕರಾಗೆ ನಾವೇನೋ ಒಳ್ಳೇದು ಮಾಡ್ತಾ ಇದೀವಿ ಅಂತ ಹೇಳಿ ಎಷ್ಟು ದಿನ ಕೊಡ್ತಾರೆ? 1 ತಿಂಗಳು ಕೊಡ್ತಾರಾ, 1 ವರ್ಷ ಕೊಡ್ತಾರಾ, 5 ವರ್ಷ ಕೊಡ್ತಾರಾ? ಅವ್ರ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಹೇಳ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ರೀತಿಯಲ್ಲಿ ಅವರು ಹಣ ಕೊಟ್ಟು ಪ್ರಚಾರವನ್ನ ಮಾಡ್ತಾ ಇವತ್ತು ರೈತ ಸಂಕುಲಕ್ಕೆ ಬೆಂಕಿ ಇಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ತಪ್ಪು. ಇದನ್ನ ಸರಿಪಡಿಸಬೇಕು, ಅವರು ಕೂಡ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಪ್ರಚಾರಕ್ಕಿನ್ನ ಇಡೀ ರೈತ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯ. ಯಾರು ಆಲ್ರೆಡಿ ಆಡ್ ರಿಲೀಸ್ ಮಾಡಿದ್ದಾರೆ, ಆಡ್ ಕೊಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 14.5 ಲಕ್ಷ ಲೀಟರ್ ಹಾಲು ಮಾರಾಟ ಆಗಿದೆ. ಏನಿಲ್ಲ ರೀ, ಪಬ್ಲಿಕ್ ದುಡ್ಡನ್ನ ಕಂಪನಿಗಳ ಮುಖಾಂತರ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡಿ ಗ್ರಾಹಕರನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು. 1 ತಿಂಗಳು 2 ತಿಂಗಳು 3 ತಿಂಗಳು ಅದನ್ನೇ ನಾನು ಕೇಳ್ತಾ ಇರೋದು. 1 ವರ್ಷ ಕೊಡ್ತಾರ ₹1, 2 ವರ್ಷ ಕೊಡ್ತಾರ ₹1 ಹೇಳ್ಬೇಕು. ಅದ್ರ ಬಗ್ಗೆ ನಾನು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನನಗೆ ನಿನ್ನೆ ರಾತ್ರಿ ನಾನು ಯಾವುದೋ 1-2 ಆಡ್ ನೋಡಿದೆ. ಸೊ ಅದಾದ್ಮೇಲೆ ನಾನು ನಮ್ಮ ಅಧಿಕಾರಿಗಳಿಗೂ ಇವತ್ತು ಮಧ್ಯಾಹ್ನ ನಾನು ಭೇಟಿ ಮಾಡಿ ನಾನು ಮಾತನಾಡ್ತಾ ಇದ್ದೇನೆ. ಸೊ ಅದಕ್ಕೆ ಬೇಕಾದಂತ ಕಂಪ್ಲೇಂಟ್ಸ್ ದೂರುಗಳನ್ನು ಕೂಡ ನಾನು ದಾಖಲಿಸ್ತಾ ಇದ್ದೇನೆ. ಸೊ ನನ್ನ ಕಳಕಳಿ ಏನಪ್ಪಾ ಅಂತ ಹೇಳಿದ್ರೆ, ಕಾಂಪಿಟೇಷನ್ ಹೆಸರಲ್ಲಿ, ವ್ಯಾಪಾರದ ಹೆಸರಿನಲ್ಲಿ, ಬಿಸ್ನೆಸ್ ಹೆಸರಿನಲ್ಲಿ ಈ ರೀತಿಯಾಗಿ ರೈತ ಸಂಕುಲಕ್ಕೆ ಬೆಂಕಿ ಇಡ್ತಕ್ಕಂಥದ್ದು. ನಾವು ಹೊರಗಡೆಯವರು ಯಾರೋ ಮಾಡ್ತಾರೆ ಅಂತಂದ್ರೆ ಇಂಟರ್ನಲ್ಲೇ ನಮ್ಮ ದೇಶದಲ್ಲಿರ್ತಕ್ಕಂಥವ್ರೆ ಈ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಎಷ್ಟು ಸರಿ? ಈ ರೀತಿ ವ್ಯಾಪಾರನ ಗಳಿಕೆಯನ್ನ, ಅವರ ಕಂಪನಿ ವ್ಯಾಲ್ಯೂಯೇಷನ್ ಅನ್ನ ಜಾಸ್ತಿ ಮಾಡಿಸ್ಕೊಳ್ಳೋಕೋಸ್ಕರ ಈ ರೀತಿಯಾಗಿ ಮಾಡಿ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥದ್ದು, ಒಕ್ಕೂಟದ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥದ್ದು, ರೈತರನ್ನ ಹಾಳು ಮಾಡ್ತಕ್ಕಂಥದ್ದು, ಗ್ರಾಹಕರನ್ನ ಸೆಳಿಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯಾಗಿ ಮಾಡ್ತಕ್ಕಂಥದ್ದು. ನಾವು ರೈತರಿಗೆ ₹38, ₹39, ₹40 ಈ ರೀತಿ ನಾವು ಹಣವನ್ನ ಪಾವತಿ ಮಾಡ್ತಾ ಇದ್ದೀವಿ. ಅವ್ರು ₹1 ಇವ್ರು ಕೊಡ್ತೀವಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಆಗ್ತದೆ? ಯಾರ ಹತ್ರ ಖರೀದಿ ಮಾಡ್ತಾ ಇದ್ದಾರೆ, ಎಲ್ಲಿಂದ ಹಾಲು ಬರ್ತಾ ಇದೆ ಅಂತಕ್ಕಂಥದ್ದೆಲ್ಲವನ್ನು ಕೂಡ ಇವತ್ತು ನಾನು ತಿಳ್ಕೋಬೇಕಾಗಿದೆ.
ಇವತ್ತು ಮಾಧ್ಯಮಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ನೀವು ನನ್ನ ಕರೆಕ್ಟ್ ಟೈಮ್ಗೆ ನನಗೆ ಬಂದಿದ್ದೀರಿ, ನಾನು ಅದನ್ನ ರೆಡಿ ಆಗ್ತಾ ಇದ್ದೆ, ಅದನ್ನ ಏನು ಎತ್ತ ಅಂತ ಹೇಳಿ. ಸೊ ಆ ಟೈಮ್ ಕರೆಕ್ಟ್ ಆಗಿ ತಾವು ಬಂದಿದ್ದೀರಿ. ದಯವಿಟ್ಟು ನೀವು ರಾಷ್ಟ್ರದ ಗಮನವನ್ನ ಸೆಳೆಬೇಕು. ಇದು ಒಬ್ಬ ರೈತ ಅನ್ನದಾತನಿಗೆ ಬೆಂಕಿ ಇಡ್ತಕ್ಕಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.